ಕರ್ನಾಟಕ ಸುವರ್ಣ ಮಹೋತ್ಸವ ಹಿನ್ನೆಲೆಯಲ್ಲಿ ವಿಧಾನಸೌಧ ಪಶ್ಚಿಮ ದ್ವಾರದಲ್ಲಿ ಭುವನೇಶ್ವರಿ ತಾಯಿಯ ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಕರ್ನಾಟಕ ಸರ್ಕಾರ ಈ ಒಂದು ಅತ್ಯದ್ಭುತ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಭುವನೇಶ್ವರಿ ತಾಯಿಯ ಕಂಚಿನ ಪ್ರತಿಮೆ ಇದೀಗ ಲೋಕಾರ್ಪಣೆಗೊಳ್ತಾ ಇರುವಂಥದ್ದು. ಈ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದಂತಹ ಶಿಲ್ಪಕಾರರು, ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಶ್ರೀಧರ್ ಸರ್ ಅವರು, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈ ಒಂದು ಮೂರ್ತಿಯ ಕೆಲಸ ಹೇಗಾಯಿತು ಅನ್ನೋ ಬಗ್ಗೆ. ಸರ್, ಈ ಒಂದು ತಾಯಿ ಭುವನೇಶ್ವರಿ ಅವರ ಕಂಚಿನ ಪ್ರತಿಮೆಯನ್ನು ಮಾಡೋದಕ್ಕೆ ನಿಮಗೆ ಯಾವ ರೀತಿ ಪ್ರೇರೇಪಣೆ ಸಿಕ್ಕಿದ್ದು, ಅದರ ಜೊತೆಗೆ ಯಾವೆಲ್ಲ ಪ್ರಕ್ರಿಯೆಗಳಿದ್ರು ಸರ್ ಇದರಲ್ಲಿ ಮಾಡಬೇಕಾದ್ರೆ? ಪ್ರೇರಣೆ ಅಂತ ಹೇಳಿದರೆ ಈ ಬಾದಾಮಿ ಸೈಡ್ನಲ್ಲಿ ಇತ್ತು ಅಂತ ಹೇಳ್ತಾರೆ. ಈ ಪಶ್ಚಿಮ ದ್ವಾರದಲ್ಲಿ ಏನು ಭುವನೇಶ್ವರಿಯ ದೇವಿಯ ಒಂದು ವಿಗ್ರಹ ಸ್ಥಾಪನೆ ಮಾಡಬೇಕು ಅಂತಿದ್ದಾರೆ, ಅಲ್ಲಿ 50ರ ಸುವರ್ಣ ಸಂಭ್ರಮದಲ್ಲಿ ಒಂದು ಏನಾದರೂ ಒಂದು ವಿಶೇಷವಾಗಿ ಇರುವಂಥ ಒಂದು ಕಲಾಕೃತಿ ಮಾಡಬೇಕು ಅಂತ ಯೋಚನೆಯಲ್ಲಿ ಸರ್ಕಾರದವರು ಚಿಂತನೆ ಮಾಡ್ತಾಯಿದ್ರು. ಆವಾಗ ನಮಗೆಲ್ಲ ಒಂದು ಸಭೆ ಕರೆದು ಇಂಥ ಒಂದು ಪ್ರತಿಮೆ ಮಾಡುವ ವಿಚಾರ ಇದೆ, ತಾವೆಲ್ಲ ಒಂದು ಸಲಹೆ ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ಸಭೆ ನಡೆಸಿದರು. ಅದರಲ್ಲಿ ಕಂಚಿನ ಒಂದು 25 ಅಡಿ ಮೂರ್ತಿ ಜೊತೆಗೆ ಕರ್ನಾಟಕದ ಒಂದು ಭೂಪ್ರದೇಶ ಏನಿದೆ ಅದರ ಒಂದು ನಕ್ಷೆ ಹಿಂದುಗಡೆ ಬರಲಿ, ಜೊತೆಗೆ ಕನ್ನಡ ಧ್ವಜನೂ ಇರಲಿ, ಇವೆಲ್ಲ ಸುಂದರವಾಗಿ ಒಂದು ಮೂಡು ಬಂದರೆ ಸಾರ್ವಜನಿಕರಿಗೂ ಮತ್ತು ಅವಕಾಶ ಇರಬೇಕು ಇಲ್ಲಿ ನೋಡುವಂಥದ್ದು. ಯಾಕಂದರೆ ಈಗ ಗಾಂಧಿ ಪ್ರತಿಮೆ, ಬೇರೆ ಪ್ರತಿಮೆಗಳೆಲ್ಲ ಒಳಗಡೆ ಇದೆ, ಅಲ್ಲಿ ಯಾರಿಗೂ ಸಾರ್ವಜನಿಕ ಹೋಗಿ ನೋಡೋ ಅವಕಾಶ ಇರೋದಿಲ್ಲ. ಹಾಗಾಗಿ ಇವೆಲ್ಲ ಹೇಗೆ ರಚನೆ ಮಾಡಬೇಕು ಅಂಥೇಳಿ ಒಂದು ತಂಡ ಇದು ನಿರ್ಮಾಣ ಒಂದು ಮಾಡಿದರು. ಅದರಲ್ಲಿ ನಾವೇನು ಮಾಡಿದ್ವಿ, ಈ ಪ್ರತಿಮೆ ಒಂದು ಮಾಡಬೇಕು ಅಂಥೇಳಿ ಸುಮಾರು 1.5 ಎಕರೆ ಜಾಗ ಬೇಕಾಗತ್ತೆ. ಮತ್ತು ಒಂದು ಬೃಹತ್ ಕಲ್ಲಿನ ಒಂದು ಪೀಠ ಮಾಡಿಬಿಟ್ಟು ಸುತ್ತಲೂ ಪ್ರದಕ್ಷಿಣೆ ಹಾಕೋ ರೀತಿ, ಮತ್ತು ಉದ್ಯಾನವನ, ಇವೆಲ್ಲ ಸೇರಿದರೆ ಒಂದು ಉತ್ತಮವಾದ ಒಂದು ಕಲಾಕೃತಿ ಒಂದು ಬಂದಂಗಾಗತ್ತೆ. ಜೊತೆಗೆ ತಾಯಿ ಭುವನೇಶ್ವರಿ ಸದಾಕಾಲ ನಮ್ಮ ಶಕ್ತಿ ಕೇಂದ್ರ ವಿಧಾನಸೌಧದ ಎದುರುಗಡೆ ಇದ್ದರೆ ಎಲ್ಲರಿಗೂ ಕಷ್ಟ ಕಾರ್ಪಣ್ಯಗಳನ್ನು ಕೇಳ್ಕೊಂಡು ಬರ್ತಾ ಇರ್ತಾರೆ ಅಲ್ಲಿ ಜನಗಳು. ಈ ಎಲ್ಲ ನಿವಾರಣೆ ಮಾಡತಕ್ಕಂಥ ದೇವಿ ಒಂದು ಆಶೀರ್ವಾದ ಜನತೆಗೆ ಸದಾ ಇರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಸಾರ್ವಜನಿಕರಿಗೆ ಮುಕ್ತ ಇದು ವಾಗಿ ಒಳಗಡೆ ಹೋಗೋದಕ್ಕೆ ಒಂದು ಅವಕಾಶ ಇದೆ ಬೆಳಗ್ಗಿಂದ ಸಂಜೆವರೆಗೆ. ಈ ಥರ ಎಲ್ಲ ಮಾಡಿಬಿಟ್ಟು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ವಿ. ನಂತರ ಚಿತ್ರ ಬರ್ಕೊಂಡು ಹೋದ್ಮೇಲೆ ಅವರು ಇದಕ್ಕೊಂದು ಮಾಡೆಲ್ ತಯಾರು ಮಾಡಿ ಅಂತ ಹೇಳಿದರು. ಜೊತೆಗೆ ನಾವು ಮಣ್ಣಿನಲ್ಲಿ ಒಂದು 2 ಅಡಿ ಎತ್ತರದ ಮಾಡೆಲನ್ನು ತಯಾರು ಮಾಡಿದ್ವಿ. ಅದನ್ನೆಲ್ಲ ನೋಡಿಬಿಟ್ಟು ಇದು ತುಂಬ ಚೆನ್ನಾಗಿ ಮೂಡಿ ಬಂದಿರುತ್ತೆ, ಇದೇ ಥರ ನಮಗೆ ಮಾಡಬೇಕು ಅಂದಾಗ ಒಂದು ಸುಮಾರು ಒಂದು 9 ಕೋಟಿ ವೆಚ್ಚದಲ್ಲಿ ಒಂದು ಮೂರ್ತಿ ನಿರ್ಮಾಣ ಮತ್ತು ಜೊತೆಗೆ ಬೇರೆ ಬೇರೆ ಕಾಮಗಾರಿಗಳನ್ನೆಲ್ಲ ಸೇರಿ ಒಂದು 21 ಕೋಟಿ ಒಂದು ಯೋಜನೆಯನ್ನು ಒಂದು ಇದನ್ನು ಮಾಡಿದರು. ಜೊತೆಗೆ ಇದು ಕಂಚಿನಲ್ಲಿ ಏನಿದೆ, ಇದು ರಾಜ್ಯದಲ್ಲೇ ಅಲ್ಲ ದೇಶದಲ್ಲೇ ಒಂದು ಹೆಗ್ಗುರುತಾಗಿ ಮೂಡಿ ಬರಬೇಕು. ಅಂಥ ಒಂದು ಶಿಲ್ಪವನ್ನು ಹೇಗೆ ರಚನೆ ಮಾಡಬೇಕು, ಅದು ಯಾವ್ಯಾವ ಕರ್ನಾಟಕದಲ್ಲಿ ಆಲ್ರೆಡಿ ತುಂಬ ಶೈಲಿಗಳನ್ನು ಒಳಗೊಂಡಂಥ ಉತ್ಕೃಷ್ಟವಾದ ಶಿಲ್ಪಗಳಿದೆ, ಇದು ಯಾವುದ್ರಲ್ಲಿ ಮಾಡಬೇಕು, ಹೇಗೆ ಅನ್ನೋ ಒಂದು ವಿಚಾರನೂ ಅಲ್ಲಿ ಬಂತು. ಆವಾಗ ನಾವೆಲ್ಲ ಇಲ್ಲಿ ಯಾಕಂತ ಹೇಳಿದರೆ ಈ ಶಿಲ್ಪಕಲೆಯ ತವರೂರು ಕರ್ನಾಟಕ. ಇಲ್ಲಿ ಚಾಲುಕ್ಯ ಶೈಲಿ, ಕದಂಬ ಮತ್ತು ಹೊಯ್ಸಳ ಶೈಲಿ ತುಂಬ ಉತ್ಕೃಷ್ಟ ಮಟ್ಟದಲ್ಲಿ ಇದೆ. ಇದನ್ನು ಸಹ ಅಳವಡಿಸ್ಕೊಂಡ್ರೆ ಯಾಕಂತ ಹೇಳಿದರೆ ಈ ಬರೀ ಈಗ ಆಧುನಿಕ ಕಾಲಘಟ್ಟದಲ್ಲಿದ್ದೀವಿ ನಾವು, ಅದನ್ನು ಸೇರಿಸ್ಬೇಕು. ಎಲ್ಲ ಸೇರಿ ನಿರ್ಮಾಣ ಮಾಡಿದರೆ ಅದು ಉತ್ಕೃಷ್ಟವಾಗಿ ಬರುತ್ತೆ ಅಂಥೇಳಿ ಒಂದು ಸಲಹೆ ಮೇರೆಗೆ ನಾವು ಮಾಸ್ಟರ್ ಪ್ಲ್ಯಾನ್ ಇದು ಒಂದು ಮಾಡೆಲ್ ತಯಾರು ಮಾಡಿ ಅದನ್ನು ಮಣ್ಣಿನಲ್ಲಿ ಫಸ್ಟು ಮೂರ್ತಿನ ತಯಾರು ಮಾಡಿದ್ವಿ. ನಂತರ ಫೈಬರ್ ಇದನ್ನು 25 ಅಡಿ ಎತ್ತರದ ಮೂರ್ತಿ ಸಿಮೆಂಟ್ನಲ್ಲಿ ನಿರ್ಮಾಣ ಮಾಡಿದ್ವಿ.
ಸಿಮೆಂಟ್ನಲ್ಲಿ ನಿರ್ಮಾಣ ಮಾಡಿದ ನಂತರ ಅದನ್ನು ಫೈಬರ್ ಗ್ಲಾಸ್ನಲ್ಲಿ ಅಚ್ಚು ತೆಗೆದು ಇದನ್ನು ಕಂಚಿಗೆ ನಾವು ಎರಕವನ್ನು ಒಯ್ದು ಸುಮಾರು ಒಂದು 150 180 ಭಾಗಗಳನ್ನಾಗಿ ಮಾಡಿದ್ವಿ ಅದನ್ನು. ಒಂದೊಂದು ಭಾಗನೂ ಒಂದು ಸುಮಾರು 6 ಅಡಿ 3 ಅಡಿ ಪೀಸಸ್ ಇರುತ್ತದು. ಅದನ್ನೆಲ್ಲ ಮಾಡಿ ನಾವು ಅದನ್ನು ಒಂದು ವೆಲ್ಡಿಂಗ್ ಏನಂತಾರೆ ಅದನ್ನು ಮಾಡಿಬಿಟ್ಟು ಎಲ್ಲ ಜೋಡಣೆ ಮಾಡಿದ್ವಿ. ಜೋಡಣೆ ಮಾಡಿ ಅದಕ್ಕೆಲ್ಲ ಫಿನಿಶಿಂಗ್ ಆಕಾರ ಇದನ್ನು ಮಾಡಿದ್ವಿ. ಅದು ಒಂದು 15 ಅಡಿ ಒಂದೊಂದು ಭಾಗ ಇಲ್ಲಿ 2 ಪೀಸ್ ಮಾಡಿ, ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ 30 ಅಡಿ ತೊಗೊಂಡೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ 15 ಅಡಿ ಒಂದು ಭಾಗ ಮಾಡಿಬಿಟ್ಟು ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ವಿಧಾನಸೌಧಕ್ಕೆ ತಗೊಂಡು ಹೋಗಿ ಅಲ್ಲಿ ಕ್ರೇನ್ ಮೂಲಕ ಎತ್ತಿ ಅದು ಯಾವ ಭಾಗದಲ್ಲಿ ಸ್ಥಾಪನೆ ಮಾಡಬೇಕು ಆ ಭಾಗದಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ. ಸರ್, ಯಾವ ಶೈಲಿಯಲ್ಲಿದೆ? ಅದರಲ್ಲೂ ಕೂಡ ಕರ್ನಾಟಕ ನೀವು ಹೇಳಿದಂತೆ ಕಲೆಗಳ ಒಂದು ತವರೂರು, ಈ ಹೊಯ್ಸಳ ಶೈಲಿ ಅಂತ ಹೇಳಿದ್ರಿ, ಇದನ್ನು ಹೇಳಿದ್ರಿ. ಯಾವ ಶೈಲಿ ಇದೆ ಸರ್ ಮೂರ್ತಿ? ಒಟ್ಟಾರೆಯಾಗಿ ಹಾವಭಾವ ಏನಿದೆ ಇದರ ಮೂರ್ತಿಯ ಲಕ್ಷಣಗಳು ಅದು ಒಂದು ಚಾಲುಕ್ಯ ಶೈಲಿನಲ್ಲಿ ನಾವು ನಿರ್ಮಾಣ ಮಾಡಿದ್ವಿ ಮೊದಲಿಗೆ ದೇಹದ ಆಕಾರ. ಯಾಕಂದರೆ ಚಾಲುಕ್ಯ ಶೈಲಿನಲ್ಲಿ ಉತ್ಕೃಷ್ಟವಾದ ಒಂದು ದೇಹ ರಚನಾ ಭಾಗ ಇದನ್ನೆಲ್ಲ ಕಾಣ್ಬೋದು ನಾವು. ಹಾಗೆ ನಾವು ಅದನ್ನು ಮಾಡಿದ್ವಿ ಫಸ್ಟಿಗೆ. ಆನಂತರ ಈ ಸೂಕ್ಷ್ಮ ಕೆತ್ತನೆ ಕೆಲಸ ಏನಿದೆ ಇದು ಹೊಯ್ಸಳ ಶೈಲಿನಲ್ಲಿ ಕಾಣ್ಬೋದು. ಆದ್ದರಿಂದ ನಾವು ಮುಕುಟ ಭಾಗದಲ್ಲಿ ಬರೋಂಥ ನವಮಣಿ ಮುಕುಟ ಇದು ಹೊಂದಿರತಕ್ಕಂಥ ಪದಕಗಳು, ಮಯೂರ ಪದಕಗಳು, ಆಮೇಲೆ ಹಿಂದುಗಡೆ ಏನಿದೆ ಮಂಗಳೂರಿನ ಮಲ್ಲಿಗೆಯ ಒಂದು ಜಡೆಯ ಒಂದು ತುರುಬು ದೇವಿಗೆ, ಮತ್ತು 2 ಹೆಗಲ ಮೇಲೆ ಒಂದು ಮಕರ ತೋರಣ ಮಾಡಿದ್ದೇವೆ. ಆಮೇಲೆ ಜೊತೆಗೆ ಕಮಲದ ಹೂವಿನ ಒಂದು ಹಾರ ಇದೆ ದೇವಿಗೆ. ಜೊತೆಗೆ ಒಂದು ಕಂಠಿಹಾರದಲ್ಲಿ ನಮ್ಮ ಮೈಸೂರು ರಾಜ್ಯದ ಲಾಂಛನವಾದ ಗಂಡೆಬೇರುಂಡ ಅದನ್ನು ಚಿತ್ರಣ ಮಾಡಿದ್ದೇವೆ. ಮತ್ತು ದೇವಿಗೆ ಸಿಂಹಕಟಿ ಇರಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಹಾಗೆ ಕಟಿ ಪ್ರದೇಶದಲ್ಲಿ ನಾವೇನು ಮಾಡಿದ್ದೇವೆ, ಒಂದು ಯಾಳಿ ಅಂಥೇಳಿ, ಅಂದರೆ ಯಾಳಿ ಅಂತ ಹೇಳಿದರೆ ಕಾಲ್ಪನಿಕ ಸಿಂಹ, ಅದು ನಮ್ಮ ಶಿಲ್ಪಶಾಸ್ತ್ರದ ಶೈಲಿಯಲ್ಲಿ ಅದನ್ನು ನಾವು ತೊಡಿಸಿದ್ದೇವೆ. ಜೊತೆಗೆ ಈಗ ಹೆಗಲಿಂದ ಕಾಲಿನವರೆಗೆ ಒಂದು ವೈಜಯಂತಿ ಮಾಲ ಹಾಕುವ ಪ್ರವೃತ್ತಿ ನಮ್ಮ ಇದರಲ್ಲಿ ಅಜಂತ ಎಲ್ಲೋರ ಕಾಲದಿಂದನೂ ಚಿತ್ರಣಗಳಲ್ಲಿ ನೋಡ್ತಾ ಇದ್ವಿ. ಅದನ್ನು ಉತ್ಕೃಷ್ಟವಾಗಿ ನಿರ್ಮಾಣ ಮಾಡಿದ್ದು ಹೊಯ್ಸಳ ಶೈಲಿನಲ್ಲಿ. ಆ ಒಂದು ಹಾರನ್ನು ನಾವು ಇದನ್ನು ಮಾಡಿದ್ವಿ. ಅದರಲ್ಲಿ ನಾವು ನಮ್ಮ ಹೊಯ್ಸಳರ ಲಾಂಛನ ಒಂದು ಅದರಲ್ಲಿ ಚಿತ್ರಣ ಮಾಡಿದ್ದೇವೆ. ಇಷ್ಟೆಲ್ಲ ಸೂಕ್ಷ್ಮ ಕೆತ್ತನೆ ಇದರಲ್ಲಿ ಅಳವಡಿಸಿದ್ದೇವೆ. ಪೀಠ ಭಾಗದಲ್ಲಿ ಏನು ಮಾಡಿದ್ವಿ, ನಮ್ಮ ಹೊಯ್ಸಳ ಶೈಲಿಯ ಕಂಬಗಳು ರಚನೆ ಯಾವ ಥರ ಇದೆ, ದುಂಡಾದ ಮತ್ತು ಟರ್ನಿಂಗ್ ಮಾಡಿರೋ ರೀತಿಯಲ್ಲಿ ಆ ಥರ ಒಂದು ಇದನ್ನು ಮಾಡಿದ್ದೇವೆ. ಒಟ್ಟು ಎಷ್ಟು ದಿನಗಳ ಕಾಲ ಈ ಒಂದು ಮೂರ್ತಿನ ಸ್ಥಾಪನೆ ಮಾಡೋಕ್ಕೆ ನಿಮಗೆ ಇದಾಯಿತು? ಇದು ಸುಮಾರು ವರ್ಕ್ ಪ್ರೋಗ್ರೆಸ್ ಅಂತ ಹೇಳಿದರೆ ಸುಮಾರು ಒಂದು 10 ತಿಂಗಳು. ಯಾಕಂದರೆ ಹೋದ ಜನವರಿನಲ್ಲಿ ನಮಗೆ ಇದು ಪ್ರಕ್ರಿಯೆ ಎಲ್ಲ ಪ್ರಾರಂಭ ಆಗಿತ್ತು. ಮಾಡೆಲ್ಲೆಲ್ಲ ಮಾಡಲಿಕ್ಕೆ ನಮಗೆ 2 ತಿಂಗಳು ಟೈಮ್ ಬೇಕಾಗಿತ್ತು. ಆವಾಗಿಂದ ಕಂಟಿನ್ಯೂಸ್ ಅಂದರೆ ಮಾರ್ಚಿಂದ ನಾವು ಸ್ಟಾರ್ಟ್ ಮಾಡಿ ನಾವು ಈಗ ಈವರೆಗೂ ನಾವು ಇದರಲ್ಲಿ ಇಷ್ಟು ದೊಡ್ಡ ಬೃಹತ್ ಮೂರ್ತಿ ಆದ್ದರಿಂದ ಕಂಚಿನಲ್ಲಿ ಮಾಡಿರೋದು ತುಂಬ ವಿಶೇಷ ಇದು. ಯಾಕಂತ ಹೇಳಿದರೆ ಇದಕ್ಕೆ ಬಣ್ಣನೂ ಬೆಳೆದಿಲ್ಲ, ನಾವು ಆಕ್ಸಿಡೈಸ್ ಅಂತ ಹೇಳ್ತೀವಿ, ಅದನ್ನು ಮಾಡಿದ್ದೇವೆ ಶಾಶ್ವತವಾಗಿ ಇರಲಿ ಅನ್ನೋ ಕಾರಣಕ್ಕೆ. ಈ ತಂಡದಲ್ಲಿ ಸುಮಾರು ಒಂದು ಸಿಮೆಂಟ್ ಕೆಲಸ ಮಾಡಬೇಕಾದ್ರೆ ನಮ್ಮ ಗಣೇಶ್ ಶಿಲ್ಪಿ ಆಗಿರ್ಬೋದು ಕಿನ್ನಾಳದಿಂದ, ಮತ್ತು ಈ ಒಂದು ಸ್ಟ್ರಕ್ಚರಲ್ ಇಂಜಿನಿಯರಿಂಗು ಇದನ್ನು ನಮ್ಮ ತಮ್ಮನೇ ಆದ ನಾಗಭೂಷಣ್ ಅವರು ಇದಕ್ಕೆ ಒಂದು ಭೂಕಂಪ ನಿರೋಧಕ ಒಂದು ಸ್ಟ್ರಕ್ಚರಲ್ ಡಿಸೈನನ್ನು ಮಾಡಿದ್ದಾರೆ. ಆಮೇಲೆ ಇದನ್ನು ಅನಿಲ್ ಸುತಾರ್ ಅಂಥೇಳಿ ಡೆಲ್ಲಿನಲ್ಲಿ, ಅಲ್ಲಿ ನಾವು ಆ ಕಂಚಿನ ಒಂದು ಕಾಸ್ಟಿಂಗ್ ಮಾಡಿದ್ವಿ ಅಲ್ಲಿ. ಆಮೇಲೆ ಇಲ್ಲಿನ ಬೆಂಗಳೂರಿನ ಸ್ಟುಡಿಯೋದಲ್ಲಿ ನಾವು ನಮ್ಮ ನಾಡಧ್ವಜ, ಆಮೇಲೆ ಕರ್ನಾಟಕದ ಒಂದು ಮ್ಯಾಪ್ ಏನಿದೆ ಆ ಶಿಲ್ಪ ಅವೆಲ್ಲ ಇಲ್ಲಿ ತಯಾರು ಮಾಡಿದ್ವಿ. ಆಮೇಲೆ ಕೆಲವು ಕಲಾಕೃತಿಗಳು, ಉಬ್ಬು ಶಿಲ್ಪಗಳು ಅವನ್ನೆಲ್ಲ ಇಲ್ಲಿ ತಯಾರು ಮಾಡ್ಕೊಂಡ್ವಿ. ಹಾಗೆ ಯಾಕಂತ ಹೇಳಿದರೆ ಟೈಮ್ ಶಾರ್ಟೇಜ್ ಇರೋದ್ರಿಂದ ನಾವು ಎಲ್ಲ ಕಡೆಯೂ ಒಂದು ಗುಂಪುಗಳಾಗಿ ಮಾಡಿಕೊಂಡು ವಿವಿಧ ಗುಂಪುಗಳನ್ನು
ಮಾಡಿಕೊಂಡು ನಾವು ಅದನ್ನು ತಯಾರು ಮಾಡಿದ್ವಿ. ಸರ್, ಈಗ ಭುವನೇಶ್ವರಿ ತಾಯಿ ಹಿಂದೆ ಕರ್ನಾಟಕ ನಕ್ಷೆ ಇರುವಂಥ ಮೂರ್ತಿ ಎಲ್ಲೂ ಇಲ್ಲ, ಪ್ರತಿಮೆ ಎಲ್ಲೂ ಇಲ್ಲ. ಆ ಕಾನ್ಸೆಪ್ಟ್ ಹೇಗೆ ಬಂತು? ಆಮೇಲೆ ಎಷ್ಟು ಅಡಿ ಇದೆ, ಎಷ್ಟು ವಿಸ್ತಾರ ಇದೆ ಅದರದ್ದು ಎಲ್ಲ ಕೂಡ? ಭುವನೇಶ್ವರಿ ದೇವಿಯ ಈ ಥರದ ಪ್ರತಿಮೆ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಯಾಕಂದರೆ ಇದು ಅಭಯಹಸ್ತ ಮತ್ತು ಒಂದು ಕೈಯಲ್ಲಿ ಒಂದು ಸಾಹಿತ್ಯವನ್ನು ಇಟ್ಕೊಂಡಿದ್ದಾಳೆ, ಸಾಹಿತ್ಯದ ಕಟ್ಟನ್ನು. ಇದು ಜ್ಞಾನದ ಒಂದು ಸಂಕೇತ. ಸಮೃದ್ಧಿ ಮತ್ತು ಜ್ಞಾನ ಆಶೀರ್ವಾದ ಎಲ್ಲ ಜನತೆಗೆ ಸಿಗಲಿ ಅನ್ನೋ ಒಂದು ಅಭಯಹಸ್ತದ ಒಂದು ರೂಪುರೇಷೆಗಳನ್ನೆಲ್ಲ ಮಾಡಿದ್ವಿ. ಇದಕ್ಕೆ ಬಿ ಕೆ ಸೋರ್ಮಾನ್ ಅವರು ಮತ್ತು ಸೋಮ ಅವರು ಚಿತ್ರಣ ಕೂಡ ಮಾಡಿದರು. ಅದನ್ನು ಕರ್ನಾಟಕದಿಂದ ಅಧಿಕೃತವಾಗಿ ಅನುಮೋದನೆಯೂ ಆಗಿತ್ತು. ಅವನ್ನೆಲ್ಲ ನಾವು ಬಳಸ್ಕೊಂಡ್ಬಿಟ್ಟು ಈ ಶಿಲ್ಪ ಯಾಕಂದರೆ ಚಿತ್ರನೇ ಬೇರೆದಾಗತ್ತೆ, ಶಿಲ್ಪನೇ ಬೇರೆದಾಗತ್ತೆ. ಈ ಶಿಲ್ಪದಲ್ಲಿ ಮಾಡುವ ರೀತಿಯಲ್ಲಿ ನಾವು ಇದನ್ನು ನಿರ್ಮಾಣ ಮಾಡಿದ್ವಿ. ಆಮೇಲೆ ಇದಕ್ಕೆ ಏನಿದೆ, ಕೆಳಗಡೆ ಪೀಠ ಭಾಗದಲ್ಲಿ ಏನಿದೆ ಅದು ನಕ್ಷತ್ರಾಕಾರದಲ್ಲಿದೆ. ಆ ನಕ್ಷತ್ರಾಕಾರದ ಪೀಠ ಗ್ರೆನೈಟ್ ಪೂರ್ತಿ ಸಂಪೂರ್ಣವಾಗಿ ಗ್ರೆನೈಟ್ನಲ್ಲಿ ನಿರ್ಮಾಣ ಮಾಡಿದ್ದೀವಿ. ಇದು ಸುಮಾರು 8 ಅಡಿ ಮೊದಲನೇ ಹಂತ ಅಂತ ಹೇಳಿದರೆ, ಒಂದು ಕಟ್ಟೆ ಏನಿದೆ ಅದು ಮೊದಲನೇ ಹಂತ. ಅಲ್ಲಿ ಪ್ರದಕ್ಷಿಣಾ ಪಾತ್ ಅಂತ ಹೇಳ್ತೇವೆ, ಅದು ಪ್ರದಕ್ಷಿಣೆ ಮಾಡ್ಬೋದು ನೀವು. ಅದು ಸುಮಾರು ಒಂದು 38ರಿಂದ 45 ಅಡಿವರೆಗೂ ವಿಸ್ತಾರವಾಗಿದೆ. ಆಮೇಲೆ ಅದರ ಮೇಲ್ಗಡೆ 8 ಅಡಿ ಒಂದು ಜಗಲಿ ಅಂತ ಹೇಳ್ತೀವಿ, ಆ ದೇವಿ ಕೂರುವಂಥ ಒಂದು ಪೀಠ. ಆ ಪೀಠದ ಮೇಲೆ, ಆ ಪೀಠ ಸುಮಾರು ಒಂದು 25 ಅಡಿ ಅಗಲ ಮತ್ತು ಸುಮಾರು 18 ಅಡಿ ಅಗಲ ಇದೆ. ಇದೆಲ್ಲ ಒಂದು ವಿಧಾನಸೌಧಕ್ಕೆ ಯಾವುದು ಗ್ರೆನೈಟ್ ಬಳಸಿದೆವೋ ಅದೇ ಗ್ರೆನೈಟನ್ನ, ಯಾಕಂತೇಳಿದರೆ ಆ ಸೂಕ್ಷ್ಮ ಪರಿಸರ, ಯಾಕಂತೇಳಿದರೆ ಅಲ್ಲೆಲ್ಲ ಆರ್ಕಿಟೆಕ್ಚರ್ ಒಂದೇ, ವಿಕಾಸಸೌಧ ಮತ್ತು ವಿಧಾನಸೌಧ ಎಲ್ಲ ಒಂದೇ ಕಲ್ಲಿನಲ್ಲಿ ಇದನ್ನು ಮಾಡಿದ್ದಾರೆ. ಅದಕ್ಕೆ ಧಕ್ಕೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಬಹು ಎಚ್ಚರಿಕೆಯಿಂದ ಇದನ್ನು ಒಂದು ಕಲರ್ ಕಾಂಬಿನೇಷನ್ ಆಗಲಿ, ಮೆಟೀರಿಯಲ್ ಇದನ್ನಾಗಲಿ ಅದನ್ನೆಲ್ಲ ಆಯ್ಕೆ ಮಾಡಿದ್ವಿ. ಆಮೇಲೆ ನೋಡಲಿಕ್ಕೆ ಸುಮಾರು ಮೂರ್ತಿ ಎತ್ತರದ 5ರಷ್ಟು ಮುಂದುಗಡೆ ಜಾಗ ಇರಬೇಕು, ಅವಾಗ ಮಾತ್ರ ನಾವು ಪೂರ್ಣ ಮೂರ್ತಿ ನೋಡ್ಬೋದು. ಹಾಗಾಗಿ 150 ಅಡಿ ದೂರದಿಂದ ನೀವು ಮೂರ್ತಿ ವೀಕ್ಷಣೆ ಮಾಡ್ಬೋದು. ಆ ಥರ ಒಂದು ಇದರಲ್ಲಿ ಮಾಡಿದ್ವಿ. ಜೊತೆಗೆ ಇದಕ್ಕೆ ಇಷ್ಟೇ ಮಾಡಿದರೆ ಸಾಲದು, ಇದಕ್ಕೆ ಸುಂದರವಾದ ಒಂದು ಲ್ಯಾಂಡ್ಸ್ಕೇಪಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಹಸಿರಿದ್ದರೆ ಅದಕ್ಕೆ ಯಾವುದೇ ಒಂದು ಕಲಾಕೃತಿಗೆ ವಿಶೇಷ ಮೆರುಗನ್ನು ಕೊಡುತ್ತೆ. ಆದ್ದರಿಂದ ಸುತ್ತಲೂ ಹಸಿರು ಪರಿಸರ, ಅಲ್ಲಿ ಬಂದರೆ ನಿಮಗೆ ಯಾವುದು ತುಂಬ ಮಾನಸಿಕವಾಗಿ ನೆಮ್ಮದಿನೂ ಆಗಿರುತ್ತೆ ಮತ್ತು ನೋಡಲಿಕ್ಕೂ ತುಂಬ ಚೆನ್ನಾಗೂ ಕಾಣುತ್ತೆ ಆ ವ್ಯೂ. ಆಮೇಲೆ ಲೈಟಿಂಗು ನೀವು ಸಂಜೆ ಒಂದು 6 ಗಂಟೆ ನಂತರ ಲೈಟಿಂಗ್ ಇರುತ್ತೆ. ಅದು ಸುಮಾರು 8 ಗಂಟೆವರೆಗೂ ನಾವು ಅಲ್ಲಿ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಮಾಡಬೇಕು ಅಂತ ಒಂದು ಯೋಜನೆ ಇದೆ. ಆಮೇಲೆ ಧ್ವನಿ ಯಾವಾಗಲೂ ಅಲ್ಲಿ ನಮ್ಮ ಕರ್ನಾಟಕದ ನಾಡಗೀತೆ ಆಗಿರ್ಬೋದು ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟದ ಗೀತೆಗಳಾಗಿರ್ಬೋದು, ಹಾಗೆ ಸದಾ ಗುನುಗುನಿಸ್ತಾ ಇರುತ್ತೆ. ಸಾರ್ವಜನಿಕರು ಇದನ್ನೆಲ್ಲ ತುಂಬ ಆನಂದವಾಗಿ ಸವಿಯಬಹುದು. ಒಂದು ವಿಧಾನಸೌಧ ಪರಿಸರ ಯಾರಿಗೂ ಅಲ್ಲಿ ಅವಕಾಶ ಇರ್ತಿದ್ದಿಲ್ಲ. ಈಗ ಏನಂತ ಹೇಳಿದ್ರೆ, ಈ 1.5 ಎಕರೆ ಜಾಗದಲ್ಲಿ ನೀವು ಸುತ್ತಾಡಿಕೊಂಡು ಎಲ್ಲ ಇದನ್ನೆಲ್ಲ ಮಾಡೋ ಒಂದು ಅವಕಾಶ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಅಲ್ಲಿ ಕರ್ನಾಟಕದ ಚರಿತ್ರೆ ಏನಿದೆ ಅದನ್ನು ಬಿಂಬಿಸುವಂಥ ಚಿತ್ರಗಳನ್ನು ಮಾಡಬೇಕು ಅಂತ ಯೋಜನೆಯೂ ಸರ್ಕಾರಕ್ಕಿದೆ. ಅದನ್ನೆಲ್ಲ ನೀವು ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಸವಿಯಬಹುದು. ಇಷ್ಟೆಲ್ಲ ಒಂದು ವಿಶೇಷವಾಗಿರುವಂಥ ಒಂದು ಕಲಾಕೃತಿ ನಮ್ಮ ಸರ್ಕಾರದವರು ಮಾಡಿಸಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯ ಇಲ್ಲಿ ಬಹಳ ಮುಖ್ಯವಾಗುವಂಥದ್ದು. ಇಂಥದ್ದೊಂದು ಯೋಜನೆಯನ್ನು ತರುವುದು ನಿಮಗೆ ಎಷ್ಟು ಖುಷಿ ತರುತ್ತೆ ಯಾಸ್ ಎ ಶಿಲ್ಪಕಾರ? ಹೌದು, ಇದು ಖಂಡಿತವಾಗೂ ನಾವು ನೋಡಿ, ಎಲ್ಲ ರಾಜ್ಯಕ್ಕಿಂತ ಉತ್ತಮವಾದಂಥ ಕೆಲಸ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡ್ತಾ ಇದೆ. ಬರೀ ಶಿಲ್ಪಕಲೆ ಅಲ್ಲ, ಲಲಿತ ಕಲೆ ಆಗಿರ್ಬೋದು, ಜಾನಪದ ಸಾಹಿತ್ಯ ಆಗಿರ್ಬೋದು, ಸಮಗ್ರವಾಗಿ ನಮ್ಮ ಸರ್ಕಾರಗಳು ನೋಡ್ತಾ ಇದೆ. ಯಾಕಂತಂದರೆ ನಾವು ಶಿಲ್ಪಕಲಾ ಒಂದು ಅಕಾಡೆಮಿನಲ್ಲಿ ಸಕ್ರಿಯವಾಗಿ ಒಂದು 25 ವರ್ಷದಿಂದನೂ ನಾವು ಅಲ್ಲಿ ಸಕ್ರಿಯವಾಗಿದ್ದೀವಿ. ಇಲ್ಲಿ ಏನಂತ ಹೇಳಿದರೆ, ಈ ನಶಿಸಿ ಹೋಗುತ್ತಕ್ಕಂಥ ಕಲೆಗಳಿದ್ದಾವೆ, ಗ್ರಾಮೀಣ ಕಲೆಗಳಾಗಿರ್ಬೋದು, ಶಿಲ್ಪಕಲೆಗಳಾಗಿರ್ಬೋದು. ಯಾಕೆಂದರೆ ಆಧುನಿಕತೆಯ ಹೊಡೆತಕ್ಕೆ ಈಗ ತುಂಬ ಜನ ಶಿಲ್ಪಿಗಳು ಇದು ಬರ್ತಾ ಇಲ್ಲ.
ಎಲ್ಲ ಅಂಜುತ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಇದು ಧೂಳಿನ ಕೆಲಸ, ಮೈಕೈ ಇದು. ಆಮೇಲೆ ನಮಗೆ ಸಾಕಷ್ಟು ವರಮಾನವೂ ಬರೋದಿಲ್ಲ. ಆಮೇಲೆ ಸ್ವಲ್ಪ ಸರ್ಕಾರದ ನಿರ್ಲಕ್ಷ್ಯನೂ ಇದೆ ಇದರಲ್ಲಿ ಅನ್ಬೋದು. ಯಾಕಂತ ಹೇಳಿದರೆ ಸಾಕಷ್ಟು ಇದನ್ನು ಮಾಡಿದ್ದಾರೆ ನಮ್ಮ ಸರ್ಕಾರದವರು. ಆದರೆ ಇನ್ನೂ ನಾವು ಹೆಚ್ಚಿನ ಇದರಲ್ಲಿ ಬಂದರೆ ಉತ್ಕೃಷ್ಟವಾದ ಕಲಾಕೃತಿಗಳನ್ನು ನಮ್ಮ ಕೊಡ್ಬೋದು. ಯಾಕಂತ ಹೇಳಿದರೆ ಅವರಿಗೆ ಒಂದು ಫೆಸಿಲಿಟಿಯನ್ನು ಮಾಡಿಕೊಡ್ಬೇಕು, ಭದ್ರತೆಯನ್ನು ಮಾಡಿಕೊಟ್ರೆ ಮತ್ತು ಅವರಿಗೆ ಒಂದು ಸರಿಯಾದ ಒಂದು ಇದು ಶಿಲ್ಪಕಲಾ ಶಾಲೆಗಳು ಅವನ್ನೆಲ್ಲ ನಿರ್ಮಾಣ ಮಾಡಿದರೆ ಇನ್ನೂ ಉತ್ಕೃಷ್ಟವಾದ ಕಲಾಕೃತಿಗಳನ್ನು ಮಾಡ್ಬೋದು. ಯಾಕಂದರೆ ನೀವೇ ನೋಡಿರ್ಬೋದು, ಈಗ ಸುಮಾರು ಬಾಲರಾಮನ್ ಮಾಡಿದ್ರು ಅಂಥ ಶಿಲ್ಪಿಗಳು ಕರ್ನಾಟಕದವರು. ಆಮೇಲೆ ಈಗ ಅಲ್ಲಿ ಮೊನ್ನೆ ಪದ್ಮಶ್ರೀ ಪ್ರಶಸ್ತಿಯನ್ನು ನಮ್ಮ ಇವರು ಇದು ರಾಮಮೂರ್ತಿಯವರು ಮಾಡಿದ್ದಾರೆ, ಮರದ ಕೆಲಸ ಮಾಡಿ. ಹೀಗೆ ರಥಶಿಲ್ಪ ಆಗಿರ್ಬೋದು, ಯಾವುದೇ ಶಿಲ್ಪ ನೀವು ತಗೊಳ್ಳಿ, ಮೊದಲನೇ ಹೆಸರು ಬರೋದೇ ಕರ್ನಾಟಕ ಶಿಲ್ಪಿಗಳ ಹೆಸರು ಮುನ್ನುಡಿಗೆ ಬರೋದು. ಅಂಥ ಒಂದು ಇದನ್ನು ನಮ್ಮ ಸಂಸ್ಕೃತಿ ಇಲಾಖೆಯವರೆಲ್ಲ ಇನ್ನೂ ಒಂದು ಹೆಚ್ಚಿನ ಇದರಿಂದ ಮಾಡಿದರೆ ಇನ್ನೂ ಉತ್ಕೃಷ್ಟವಾದ ಕಲಾಕೃತಿಗಳು ಹೀಗೆ ಮುಂದುವರಿತಾ ಇರುತ್ತೆ. ಇದು ನಮ್ಮ ಇಡೀ ಪ್ರಪಂಚದಲ್ಲೇ ಒಂದು ಅತ್ಯಂತ ಒಂದು ಶಿಲ್ಪಕಲೆಗೆ ಉತ್ಕೃಷ್ಟವಾದ ಒಂದು ಜಾಗ ಅಂತ ಪರಿಗಣಿಸಿ ನಾಡಿದಾದ್ಯಂತ ಪ್ರಪಂಚದಾದ್ಯಂತ ಬಂದು ಇಲ್ಲಿನ ಶಿಲ್ಪಿಗಳಿಂದ ಕಲಾಕೃತಿ ಮಾಡಿಸ್ಕೊಂಡು ಹೋದರೆ ನಮ್ಮ ಕರ್ನಾಟಕಕ್ಕೂ ಒಂದು ಹೆಮ್ಮೆ, ಮತ್ತು ನಮ್ಮ ಮುಂದಿನ ಇದನ್ನೆಲ್ಲ ಒಂದು ಯೋಜನೆ ಕಾರ್ಯರೂಪಕ್ಕೆ ತಂದರೆ ಸರ್ಕಾರಕ್ಕೂ ಇದರಿಂದ ಹೆಚ್ಚಿನ ಲಾಭ ಆಗತ್ತೆ ಅಂಥೇಳಿ ನನ್ನ ಒಂದು ಅನಿಸಿಕೆ ಇದರಲ್ಲಿ. ಇವತ್ತು ಎಷ್ಟು ಖುಷಿ ಇದೆ, ದೇವಿಯ ಮೂರ್ತಿ ಲಾಂಚ್ ಆಗ್ತಾ ಇದೆ, ಲೋಕಾರ್ಪಣೆಗೊಳ್ತಾ ಇದೆ. ಆ್ಯಸ್ ಅ ಶಿಲ್ಪಕಾರರಾಗಿ ನಿಮ್ಗೆ ಎಷ್ಟು ಖುಷಿ? ನನಗೂ ಇದೆ. ಈಗ ಅದೇ ಕ್ವಶನ್ ನಿಮಗೂ ಕೇಳ್ಬೋದು. ಯಾಕಂತ ಹೇಳಿದರೆ ಈಗ ನಾವೆಲ್ಲ ಸುವರ್ಣ ಸಂಭ್ರಮದಲ್ಲಿದ್ದೀವಿ. 50 ವರ್ಷ ಆಗಿದೆ ಈ ರಾಜ್ಯಕ್ಕೆ ಒಂದು ನಾಮಕರಣ ಮಾಡಿ ಅಂತ ಹೇಳಿದರೆ ನಮಗೆ ಅಷ್ಟೇ ಆ ಕಾಲಘಟ್ಟದಲ್ಲಿ ಇದೇವಲ್ಲ ಅನ್ನೋದೇ ಒಂದು ನಮಗೆ ಒಂದು ಸಂತೋಷ. ಆದ್ದರಿಂದ ನಾವು ನನ್ನ ತನುಮನಗಳಿಂದ ಎಲ್ಲ ಏನೇನು ನಮಗೆ ದೇವಿ ಒಂದು ಶಕ್ತಿ ಕೊಟ್ಟಿದ್ದಾಳೆ ಅದನ್ನೆಲ್ಲ ಪೂರ್ಣ ಧಾರೆ ಎರೆದುಬಿಟ್ಟು ನಾವು ಮನಃಪೂರ್ವಕವಾಗಿ ಕೆಲಸ ಮಾಡಿದ್ದೇವೆ. ಜನತೆಯ ಆಶೀರ್ವಾದ ನಮಗೆ ಇರಲಿ. ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಈ ಥರ ಮಾಡ್ಬೋದು. ಇದಿಷ್ಟು ಶಿಲ್ಪಕಾರರಂಥ ಶ್ರೀಧರ್ ಗೊಂಬೆಮಣಿಯವರ ಮಾತು. ಭುವನೇಶ್ವರಿ ದೇವಿಯ ತಾಯಿಯ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದು, ಅದರ ಎಲ್ಲ ವಿವರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಪಂಪಾಪರಿ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.